ನಾನು ಗುರುಪ್ರಸಾದ್ ತುಮಸಾಗೆ. ಚಿಕ್ಕಮಗಳೂರು ಭಾಗದಲ್ಲಿ ಈಗ ಕಾಟಿ ಸೆರೆ ಕಾರ್ಯಾಚರಣೆ ನಡೀತಾ ಇದೆ. ಮಲೆನಾಡಿನ ಜನರ ನಿದ್ದೆಗೆಡಿಸಿ ಬೆಳೆ ನಾಶ ಮಾಡಿ ಜೀವ ಬಲಿ ತೆಗೆದುಕೊಳ್ತಿದ್ದ ಕಾಡೆಮ್ಮಗಳ ವಿರುದ್ಧ ಕೊನೆಗೂ ಅರಣ್ಯ ಇಲಾಖೆ ಮಾಸ್ಟರ್ ಪ್ಲಾನ್ ಮಾಡಿ ಕಾರ್ಯಾಚರಣೆ ಪ್ರಾರಂಭ ಮಾಡಿಯೇ ಬಿಟ್ಟಿದೆ. ಪರಿಸರವಾದಿಗಳು ಇದು ಅವೈಜ್ಞಾನಿಕ ನಡೆ ಅಂತ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದರೆ ಕಾರ್ಯಾಚರಣೆ ಏನು, ಹೇಗಿದೆ ಎಂಬುದನ್ನು ಸ್ವಲ್ಪ ನೋಡೋಣ. ಕಳೆದ ಏಪ್ರಿಲ್ನಲ್ಲಿ ಕಾಡೆಮ್ಮೆ ದಾಳಿಯಿಂದ ಕಳಸ ತಾಲೂಕಲ್ಲಿ 30 ವರ್ಷದ ರೈತ ಚೇತನ್ ಅನ್ನೋರು ಮೃತಪಟ್ಟಿದ್ದರು. ಅಲ್ಲದೆ 3 ವರ್ಷಗಳಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಡೆಮ್ಮೆ ದಾಳಿಯಿಂದ ಕನಿಷ್ಠ 6 ಜನ ಮೃತಪಟ್ಟಿದ್ದಾರೆ. ಅಲ್ಲದೆ ಅಪಾರ ಪ್ರಮಾಣದ ಬೆಳೆ ಕೂಡ ನಾಶ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕಾಟಿಗಳನ್ನು ಹಿಡಿದು ಬೇರೆಡೆಗೆ ಸ್ಥಳಾಂತರ ಮಾಡುವ ಮಹತ್ತರ ಯೋಜನೆಯನ್ನು ಅರಣ್ಯ ಇಲಾಖೆ ಕೈಗೊಂಡಿದೆ. ಈ ರೀತಿಯ ಕಾರ್ಯಾಚರಣೆ ದಕ್ಷಿಣ ಭಾರತದಲ್ಲೇ ಮೊದಲು ನಡೀತಾ ಇದೆ ಅಂತ ಹೇಳ್ಬೋದು. ಅಲ್ಲದೆ ಸೆರೆ ಹಿಡಿಯಲು ಕೊಪ್ಪ ಪ್ರದೇಶದಲ್ಲಿ 18 ಮತ್ತು 16 ಕಾಡೆಮ್ಮೆಗಳನ್ನ 2 ಹಿಂಡುಗಳನ್ನು ಈಗಾಗಲೇ ಗುರುತಿಸಲಾಗಿದೆ. ಅವುಗಳನ್ನೆಲ್ಲ ಹಿಡಿದು ಭದ್ರಾ ಟೈಗರ್ ರಿಸರ್ವ್ಗೆ ಸ್ಥಳಾಂತರ ಮಾಡಲು ತಂಡ ಸಜ್ಜಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಕಾರ್ಯಾಚರಣೆಗೋಸ್ಕರ ಅರಣ್ಯ ಇಲಾಖೆ ಅಧಿಕಾರಿಗಳು ಗುಜರಾತ್ ಸೇರಿದಂತೆ ವಿವಿಧ ರಾಜ್ಯಗಳಿಗೆ ಭೇಟಿ ನೀಡಿ ವಿಶೇಷ ತರಬೇತಿ ಪಡೆದಿದ್ದಾರೆ. ಮಧ್ಯಪ್ರದೇಶದ ಖಾನ್ನಾ ಹುಲಿ ಪ್ರದೇಶದಲ್ಲಿ ನಡೆದ ಇದೇ ರೀತಿ ಕಾರ್ಯಾಚರಣೆಯನ್ನು ಅಧ್ಯಯನ ಕೂಡ ಮಾಡಿ ಬಂದಿದ್ದಾರೆ. ಅರಣ್ಯ ಇಲಾಖೆ ನೇತೃತ್ವದಲ್ಲಿ ನಡೆಯುತ್ತಿರುವ ಕಾರ್ಯಾಚರಣೆಯಲ್ಲಿ ಪಶುವೈದ್ಯಾಧಿಕಾರಿ ಡಾಕ್ಟರ್ ಚಿಟ್ಟಿಯಪ್ಪ ಸೇರಿದಂತೆ ಡಾಕ್ಟರ್ ಆನಂದ್, ಡಾಕ್ಟರ್ ರಮೇಶ್, ಡಾಕ್ಟರ್ ವಿನಾಯಕ್ ಮತ್ತು ಅರಣ್ಯಾಧಿಕಾರಿ ರಂಜನ್ ಮತ್ತಿತರರು ಸೇರಿ ಈ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಜೊತೆಗೆ ಸೋಮಣ್ಣ ಮತ್ತು ಭೀಷ್ಮ ಅನ್ನೋ ಆನೆ ಜೊತೆಗೆ ನಮ್ಮ ಮೈಸೂರು ಭಾಗದ ಮಹೇಂದ್ರ ಆನೆ ಕೂಡ ಬಳಕೆ ಆಗ್ತಾ ಇದೆ. ಸೆರೆ ಹಿಡಿದ ಕಾಟಿಗಳನ್ನು ಸಾಗಿಸಲು ವಿಶೇಷ ಕೇಜ್ ಕೂಡ ಒಂಥರ ಬೋನ್ ರೀತಿ ಒಂದು ಕೇಜನ್ನು ರೆಡಿ ಮಾಡಿಕೊಳ್ಳಲಾಗಿದೆ. ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಕುಮಾರ್ ಪುಷ್ಕರ್ ಅವರು ಮತ್ತು ಚಿಕ್ಕಮಗಳೂರು ಸರ್ಕಲ್ CFO ಯಶ್ಪಾಲ್ ಕ್ಷೀರಸಾಗರ್ ಈ ಕಾರ್ಯಾಚರಣೆ ನೇತೃತ್ವ ವಹಿಸಿದ್ದಾರೆ. ಕಾರ್ಯಾಚರಣೆಯನ್ನು ಅವರು ಗಮನಿಸ್ತಾ ಇದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಆಲ್ದೂರು ಭಾಗದಲ್ಲಿ ಒಂದು ಕುರುಡು ಕಾಡೆಮ್ಮೆಯನ್ನು ಶನಿವಾರ ಸೆರೆ ಹಿಡಿದು ಶಿವಮೊಗ್ಗ ಜಿಲ್ಲೆಯ ತಾವರೆಕೊಪ್ಪ ಝೂಗೆ ಸಾಗಿಸಲಾಗಿದೆ. ಈ ಯೋಜನೆಗೆ ಪರಿಸರವಾದಿಗಳಿಂದ ತೀವ್ರ ಆಕ್ಷೇಪ ವ್ಯಕ್ತ ಆಗಿದೆ. ಪಶ್ಚಿಮ ಘಟ್ಟದ ಪರಿಸರಕ್ಕೂ ಮಧ್ಯಪ್ರದೇಶದ ಪರಿಸರಕ್ಕೂ ವ್ಯತ್ಯಾಸ ಇದೆ. ಕಾಟಿಗಳು ಗುಂಪಿನಲ್ಲಿ ವಾಸಿಸುವ ಪ್ರಾಣಿಗಳು, ಅದನ್ನು ಬೇರ್ಪಡಿಸುವುದು ಎಷ್ಟರ ಮಟ್ಟಿಗೆ ಸರಿ, ಕಾರ್ಯಾಚರಣೆ ವೇಳೆ ಕಾಟಿ ಸತ್ರ ಯಾರ ಹೊಣೆ, ಹೀಗೆ 16 ಪ್ರಶ್ನೆಗಳ ಹಾಕ್ತಾ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಪರಿಸರವಾದಿಗಳಾದ ಅಖಿಲೇಶ್ ಚಿಪ್ಲಿ ಮತ್ತು ನಾಗರಾಜ್ ಕುವೆ ಅವರು ಮಾತನಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನು ನಾಗರಾಜ್ ಕುವೆ. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ಪ್ರದೇಶದಲ್ಲಿ ಅರಣ್ಯ ಇಲಾಖೆ ಕಾಟಿ ಸೆರೆ ಕಾರ್ಯಾಚರಣೆ ಮಾಡ್ತಾ ಇದೆ. ವಾಸ್ತವವಾಗಿ ಯಾವುದೇ ವನ್ಯಜೀವಿಗಳನ್ನು ಸೆರೆ ಹಿಡಿದು ಸ್ಥಳಾಂತರ ಮಾಡೋದು ಕೊನೆಯ ಆಯ್ಕೆ ಆಗಬೇಕಿತ್ತು. ಆದರೆ ದುರಾದೃಷ್ಟವಶಾತ್ ಇಲ್ಲಿ ಅರಣ್ಯ ಇಲಾಖೆಗೆ ಕಾಟಿ ಸೆರೆ ಹಿಡಿಯುವಂಥದ್ದು ಮೊದಲ ಆದ್ಯತೆ ಆಗಿದೆ. ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಕಾಡು ವಿಪರೀತ ನಾಶ ಆಗಿದೆ. ಹಾಗಾಗಿ ವನ್ಯಜೀವಿಗಳು ರೈತರ ಗದ್ದೆ ತೋಟಗಳಿಗೆ ಬರುವಂಥದ್ದು ಮಾಮೂಲಿಯಾಗಿದೆ. ಅದರಲ್ಲೂ ಕಾಟಿಗಳು ಕಾಫಿ ಟೀ ತೋಟಗಳಲ್ಲಿ ಠಿಕಾಣಿ ಹೂಡಿದ್ದಾವೆ. ಅವುಗಳು ಗುಂಪು ಗುಂಪಾಗಿ ಇದ್ದಾವೆ. ಆ ಕಾಟಿಯ ಗುಂಪುಗಳು ರೈತರು ಅಥವಾ ಕೂಲಿ ಕಾರ್ಮಿಕರ ತಂಟೆಗೆ ಹೋಗಿಲ್ಲ, ಕೂಲಿ ಕಾರ್ಮಿಕರು ಹಾಗೆ ರೈತರು ಕೂಡ ಅವುಗಳ ತಂಟೆಗೆ ಹೋಗಿಲ್ಲ. ಒಂದು ರೀತಿ ಸಹಜೀವನ ಹಲವು ವರ್ಷಗಳಿಂದ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ತನ್ನ ಕೊನೆಯ ಆಯ್ಕೆ ಆಗಬೇಕಾಗಿದ್ದಂಥ ಕಾಟಿ ಸೆರೆಯನ್ನು ಏನಕ್ಕೆ ಮೊದಲ ಆಯ್ಕೆಯಾಗಿ ಮಾಡಲಿಕ್ಕೆ ಹೊರಟಿದ್ದಾರೆ? ಈಗ ಅರಣ್ಯ ಇಲಾಖೆ ತನ್ನ ಪ್ರಾಥಮಿಕ ಕರ್ತವ್ಯಗಳನ್ನು ಮಾಡಿದೆಯೇ? ಆಯಿತು, ಈಗ ಕಾನ್ಫ್ಲಿಕ್ಟ್ ಇದೆ ಅಂತ ಹೇಳಿದರೆ ಒಂದು ಜನಜಾಗೃತಿ ಮಾಡಬೇಕಲ್ವಾ? ಯಾವ ರೀತಿ ವರ್ತಿಸಬೇಕು ಕಾಟಿಗಳ ಜೊತೆಗೆ ಅಂಥೇಳಿ ಹಳ್ಳಿಗಳಲ್ಲಿ ರೈತರಿಗೆ, ಕೂಲಿ ಕಾರ್ಮಿಕರಿಗೆ, ಜನರಿಗೆ ಒಂದು ಜಾಗೃತಿಯನ್ನು ಕೊಡಬೇಕು. ಶಾಲಾ ಕಾಲೇಜುಗಳಲ್ಲಿ ಒಂದು ಜಾಗೃತಿಯನ್ನು ಕೊಡಬೇಕು. ಹಾಗೆ ಕಾಟಿಗಳ ವರ್ತನೆಯ ಬಗ್ಗೆ ಜನರಿಗೆ ಸರಿಯಾದ ತಿಳುವಳಿಕೆಯನ್ನು ಕೊಡಬೇಕು. ಜೊತೆಗೆ ಎಲ್ಲೆಲ್ಲ ಕಾನ್ಫ್ಲಿಕ್ಟ್ ಇದೆ ಅಂತ ಇವರು ಹೇಳ್ತಾ ಇದ್ದಾರೆ, ಆ ಪ್ರದೇಶದಲ್ಲಿ ಏನು ನಾಮಫಲಕಗಳನ್ನು ಅಳವಡಿಸುವಂಥದ್ದು, ಸೂಚನಾ ಫಲಕವನ್ನು ಹಾಕುವಂಥದ್ದು, ಈ ರೀತಿ ಬೇರೆ ಬೇರೆ ಒಂದು ಮುಂಜಾಗ್ರತಾ ಕ್ರಮವನ್ನು ತಗೊಳ್ಬೇಕಿತ್ತು. ಅದು ಯಾವುದನ್ನು ತಗೊಂಡಿಲ್ಲ. ಅಥವಾ ಇವ್ರ ಹತ್ರ ಏನಾದರೂ ಡೇಟಾ ಇದೆಯಾ? ಅಂದರೆ ಒಟ್ಟು ಜಿಲ್ಲೆಯಲ್ಲಿ ಎಷ್ಟು ಕಾಟಿಗಳಿದ್ದಾವೆ, ಎಷ್ಟು ಕಾಟಿ ಗುಂಪುಗಳಿದ್ದಾವೆ, ಎಲ್ಲೆಲ್ಲಿ ಸಮಸ್ಯೆ ಮಾಡ್ತಾ ಇದೆ, ಯಾವ ಡೇಟಾ ಕೂಡ ಇಲ್ಲ. ಅಥವಾ ನಮ್ಮ ಪಶ್ಚಿಮ ಘಟ್ಟದ ಕಾಟಿಗಳನ್ನು ಇಟ್ಕೊಂಡು ಮಾನವ ಕಾಟಿ ಸಂಘರ್ಷದ ಬಗ್ಗೆ ಏನಾದರೂ ವೈಜ್ಞಾನಿಕ ಅಧ್ಯಯನವನ್ನು ಮಾಡಿದಾರಾ ಕೇಳಿದರೆ ಅದು ಇಲ್ಲ. ಇವರು
ಒಂದು ತಂಡ, ಅರಣ್ಯ ಇಲಾಖೆ ತಂಡ ಮಧ್ಯಪ್ರದೇಶಕ್ಕೆ ಹೋಯ್ತಂತೆ. ಅಲ್ಲಿ ಕಾಟಿ ಸ್ಥಳಾಂತರ ಯಶಸ್ವಿಯಾಗಿದೆ, ನಾವು ಇಲ್ಲಿ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಮಧ್ಯಪ್ರದೇಶದ ಭೂಸ್ವರೂಪ ಆಗಿರ್ಬೋದು, ಅಲ್ಲಿಯ ಸಸ್ಯ ವೈವಿಧ್ಯ ಆಗಿರ್ಬೋದು, ಹಾಗೆ ಅಲ್ಲಿಯ ಮಳೆ ಪ್ರಮಾಣ ಆಗಿರ್ಬೋದು, ನಮ್ಮ ಪಶ್ಚಿಮ ಘಟ್ಟಕ್ಕಿಂತ ತುಂಬ ವ್ಯತ್ಯಾಸ. ಟೆರೈನ್ ಕೂಡ ತುಂಬ ವ್ಯತ್ಯಾಸ ಇದೆ. ಇಂಥದ್ರಲ್ಲಿ ಕಾಟಿ ಹಿಡಿಲಿಕ್ಕೆ ಯಾಕೆ ಹೋಗಬೇಕು ಅನ್ನೋದು ಪ್ರಶ್ನೆ. ಹಿಡಿಯೋಲಿಕ್ಕೆ ಹೋಗಿ ಕಾಟಿ ಎಲ್ಲಾದರೂ ಸತ್ತೋಯ್ತು ಅಂದರೆ ಯಾರು ಜವಾಬ್ದಾರಿ? ನಾವು ಇಲ್ಲಿವರೆಗೆ ಬಂದಿದ್ದೀವಿ, ಯಾವುದೇ ವನ್ಯಜೀವಿಗಳು ಸಾವಾದರೂ ಕೂಡ ಯಾರೂ ಹೊಣೆಗಾರರಲ್ಲ. ಅದಕ್ಕೆ ಎಲ್ಲರೂ ತಮ್ಮ ಹೊಣೆಗಾರಿಕೆಯಿಂದ ಉಂಚ್ಕೊಳ್ಳಿಕ್ಕೆ ನೋಡ್ತಾರೆ ಹೊರತು ಯಾವುದೇ ಅಕೌಂಟೆಬಿಲಿಟಿ ಇಲ್ಲ. ಇಲ್ಲಿ ಈ ಒಂದು ಕಾರ್ಯಾಚರಣೆನೇ ಅವೈಜ್ಞಾನಿಕವಾಗಿದೆ. ಅರಣ್ಯ ಇಲಾಖೆ ಹತ್ರ ಯಾವುದೇ ಡೇಟಾ ಇಲ್ಲ, ಯಾವುದೇ ಒಂದು ಸೈಂಟಿಫಿಕ್ಲಿ ಅವ್ರು ಕೆಲಸನೇ ಮಾಡ್ತಾ ಇಲ್ಲ. ರೈತರ ನೆಲಮೂಲದ ಜ್ಞಾನಗಳ ಬಗ್ಗೆನೂ ಅರಿವಿಲ್ಲ, ಅದನ್ನು ಗೌರವಿಸೋದಿಲ್ಲ. ವಿಜ್ಞಾನನೂ ಗೌರವಿಸೋದಿಲ್ಲ. ಅವ್ರಿಗೆ ಇಷ್ಟ ಬಂದಂಗೆ ಯಾವ ಯೋಜನೆ ಹಣ ಬರುತ್ತೆ ಹಂಗಿದ್ದು ಯೋಜನೆಗಳನ್ನು ಮಾಡಲಿಕ್ಕೆ ಉತ್ಸಾಹ ಹೆಚ್ಚು ತೋರಿಸ್ತಾ ಇದ್ದಾರೆ. ಈಗ ಅರಣ್ಯ ಇಲಾಖೆ ಏನು ಮಾಡಬೇಕಿತ್ತು? ಕಾಟಿಯ ಆವಾಸ ಸ್ಥಾನವನ್ನು ಉಳಿಸುವ ಪ್ರಯತ್ನವನ್ನು ಮಾಡಬೇಕಿತ್ತು. ಹಾಗೆ ಕಾಟಿ ಏನು ನೀರು ಮೇವು ಸಿಗುವಾಗ ಮಾಡಬೇಕಿತ್ತು. ಅವುಗಳ ಕಾರಿಡಾರ್ ಓಡಾಟದ ದಾರಿಗಳನ್ನು ಉಳಿಸ್ಬೇಕಿತ್ತು. ಅವು ನೀರು ಕುಡಿಯೋಕ್ಕೆ ಬರೋ ಜಾಗಗಳು, ಹೋಗುವ ಜಾಗಗಳೆಲ್ಲ ಇರುತ್ತೆ, ಅದನ್ನು ಉಳಿಸ್ಕೊಳ್ಬೇಕಿತ್ತು. ಆ ಕೆಲಸಗಳನ್ನು ಮಾಡಿಲ್ಲ. ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲೇ ಅರಣ್ಯ ಇಲಾಖೆ ಡೇಟಾ ಪ್ರಕಾರ 36,000 ಎಕರೆ ಕಾಡು ಒತ್ತುವರಿ ಇದೆ. ಅದರಲ್ಲೂ ಈ ಏನು ಕಾಟಿ ಹಿಡಿಲಿಕ್ಕೆ ಹೊರಟಿದ್ದಾರಲ್ಲ, ಕೊಪ್ಪದಲ್ಲೇ 26,000 ಎಕರೆ ಇದೆ. ಇದು ಅರಣ್ಯ ಇಲಾಖೆ ಡೇಟಾ. ವಾಸ್ತವದಲ್ಲಿ ಇದಕ್ಕಿಂತ 3-4 ಪಟ್ಟು ಜಾಸ್ತಿ ಒತ್ತುವರಿ ಇದೆ. ಯಾರೋ ಸಣ್ಣ ಪುಟ್ಟವರು ಒತ್ತುವರಿ ಎಷ್ಟು ಮಾಡಿದ್ದಾರೆ, ಚೂರು ಪಾರು ಮಾಡಿದ್ದಾರೆ. ಎಲ್ಲ ದೊಡ್ಡ ದೊಡ್ಡ ಎಸ್ಟೇಟ್ಗಳ ಒತ್ತುವರಿ ಇರೋದು. ಆ ಎಸ್ಟೇಟ್ಗಳ ಒತ್ತುವರಿ ತೆರವು ಮಾಡಲಿಕ್ಕೆ ಇವರಿಗೆ ಏನು ಕೆಪಾಸಿಟಿ ಇಲ್ಲ. ಅದು ಬಿಟ್ಟು ಆ ಮುಗ್ಧ ಕಾಡು ಕೋಣಗಳನ್ನು ಹಿಡಿಲಿಕ್ಕೆ ಹೊರಟಿದ್ದಾರೆ. ಇದು ಒಂದು ಅವೈಜ್ಞಾನಿಕ ಕ್ರಮ. ಅರಣ್ಯ ಇಲಾಖೆ ತನ್ನ ಪ್ರಾಥಮಿಕ ಕೆಲಸಗಳನ್ನು ಮಾಡಬೇಕಾದ್ದು ಅತಿ ಅಗತ್ಯ. ಏನೂ ಆಗಿಲ್ಲ ಅಂತ ಹೇಳಿದ್ರೆ ಕೊನೆ ಆಯ್ಕೆ ಇದನ್ನು ಮಾಡಬೇಕು ಹೊರತು ಸುಮ್ಮನೆ ಕಾಟಿ ಹಿಡಿಯೋದು ತಪ್ಪು. ಯಾವುದಾದ್ರೂ ಕಾಟಿಗಳು ಅಂಗವಿಕಲ ಆಗಿದ್ದು, ಅವುಗಳಿಗೆ ಗಾಯಗೊಂಡಿದ್ದು, ಈ ಥರ ಏನಾದ್ರು ಇದ್ದು ಸಿಚುವೇಶನ್ ಇತ್ತು ಅಂತ ಹೇಳಿದರೆ ಆವಾಗ ಅದನ್ನು ಹಿಡಿದು ಸ್ಥಳಾಂತರ ಮಾಡೋದು ಓಕೆ. ಹಾಗೆ ಇವರು ಎಷ್ಟು ಕಾಟಿ ಇದ್ದಾವೆ ಅಂತಲೇ ಗೊತ್ತಿಲ್ಲ, ಸೆನ್ಸಸ್ಸೇ ಮಾಡಿಲ್ಲ, ಎಷ್ಟು ಗುಂಪಿಂದ ಕಾನ್ಫ್ಲಿಕ್ಟ್ ಆಗ್ತಿದೆ ಅಂತ ಗೊತ್ತಿಲ್ಲ. ಇವ್ನು ಎಲ್ಲಿ ಹಿಡಿತಾರೆ, ಮತ್ತು ಹಿಡಿದು ತಗೊಂಡೋಗಿ ಎಲ್ಲಿಗೆ ಬಿಡ್ತಾರೆ ಅನ್ನೋದು ಪ್ರಶ್ನೆ. ಈಗ ಭದ್ರಾಗೆ ಬಿಡ್ತೀವಿ ಅಂತೇನೋ ಈಗ ಮಾಹಿತಿ ಬರ್ತಾ ಇದೆ. ಭದ್ರಾದಲ್ಲಿ ಎಲ್ಲಿ ಇದೆ ಜಾಗ, ಎಲ್ಲಿದೆ, ಭದ್ರದ ಕ್ಯಾರಿಯಿಂಗ್ ಕೆಪಾಸಿಟಿ ಎಷ್ಟಿದೆ, ಅಲ್ಲಿ ಈಗಿರೋ ಪ್ರಾಣಿಗಳಿಗೆ ನೀರು, ಆಹಾರ, ಮೇವಿನ ಕೊರತೆ ಇದೆ. ಹಾಗಾಗಿ ಮತ್ತು ಹೊಸ ಪ್ರಾಣಿಗಳನ್ನು ಏನಕ್ಕೆ ತಗೊಂಡೋಗ್ಬಿಡಬೇಕು? ಅರಣ್ಯ ಇಲಾಖೆ ಇಂತಹ ಅವೈಜ್ಞಾನಿಕ ಕೆಲಸಗಳನ್ನು ಮಾಡೋದು ಬಿಟ್ಟು ಅದು ಮಾಡಬೇಕಾದಂಥ ಕೆಲಸಗಳನ್ನು ಮಾಡಬೇಕು. ಜೊತೆಗೆ ರೈತರಿಗೆ ದೊಡ್ಡ ಮಟ್ಟದ ಪರಿಹಾರವನ್ನು ಕೊಡಬೇಕು. ಎಲ್ಲೆಲ್ಲ ಬೆಳೆ ನಾಶ ಆಗ್ತಾ ಇದೆ ವನ್ಯಜೀವಿಗಳಿಂದ, ಅಲ್ಲಿ ದೊಡ್ಡ ಮಟ್ಟದ ಪರಿಹಾರವನ್ನು ಕೊಡಬೇಕು. ಅಂಥದ್ದಕ್ಕೆ ಹಣವನ್ನು ಖರ್ಚು ಮಾಡಲಿ. ಹೀಗೆ ಉಪಯೋಗ ಇಲ್ಲದೆ ಇರುವಂಥ ಅಧ್ಯಯನಗಳು, ಹಾಗೆ ಉಪಯೋಗ ಇಲ್ಲದೆ ಇರುವಂಥ ಕಾರ್ಯಾಚರಣೆಗಳು, ಇಂಥದ್ದನ್ನೆಲ್ಲ ದುಂದು ವೆಚ್ಚ ಮಾಡೋದನ್ನು ನಿಲ್ಲಿಸಿ ಅರಣ್ಯ ಇಲಾಖೆ ಮಾಡಬೇಕಾಗಿರುವಂಥ ಕೆಲಸಗಳನ್ನು ಮಾಡೋದು ಅತಿ ಅಗತ್ಯ. ಈ ಕಾಟಿ ಸೆರೆ ಕಾರ್ಯಾಚರಣೆಯನ್ನು ನಿಲ್ಲಿಸಬೇಕು. ಧನ್ಯವಾದಗಳು. ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆಯವರು ಒಂದು ಕಾರ್ಯಾಚರಣೆಯನ್ನು ಕೊಪ್ಪದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಏನು ಅಂತಂದರೆ, ಅಲ್ಲಿರ್ತಕ್ಕಂಥ ಕಾಟಿಗಳನ್ನು ಹಿಡಿದು ಅವ್ರಿಗೆ ಎಚ್ಚರ ತಪ್ಪಿಸಿ ಅದನ್ನು ತಂದು ಭದ್ರಾ ಅಭಯಾರಣ್ಯಕ್ಕೆ ಬಿಡ್ತಕ್ಕಂಥ ಒಂದು ಶತಮೂರ್ಖ ಯೋಜನೆ ಇದು. ಅವರ ಕ್ಲೈಮ್ ಏನು ಅಂತಂದರೆ, ಅವರು ಅಲ್ಲಿ ಕಾಟಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತ. ಕಾಟಿಗಳ ಸಂಖ್ಯೆ ಜಾಸ್ತಿ ಆಗಿದ್ದರಿಂದ ಅದನ್ನು ಬೇರೆ ಕಡೆ ಸ್ಥಳಾಂತರ ಮಾಡ್ತೀವಿ ಅಂತಕ್ಕಂಥದ್ದು ಅವ್ರ ಧೋರಣೆ. ಇದು ಒಂದು ಅವೈಜ್ಞಾನಿಕ ಮೂರ್ಖ ನಡೆ ಅಂತ ಹೇಳಲಿಕ್ಕೆ ಯಾವುದೇ ಅಬ್ಜೆಕ್ಷನ್ ಇಲ್ಲ ನಮ್ಮದು. ಅರಣ್ಯ ಇಲಾಖೆ ಇಂಥದ್ದೊಂದು ಕೆಲಸವನ್ನು ಮಾಡ್ತದೆ ಅಂತಂದರೆ ಅವರ ಈ ಧೋರಣೆ ಹೇಗಿದೆ ಅನ್ನೋದನ್ನು ನಾವು ಸ್ವಲ್ಪ ಹಂತವಾಗಿ ಅರ್ಥ ಮಾಡ್ಕೋಬೇಕು. ಮೊನ್ನೆ ಮುಖ್ಯ ವನ್ಯಜೀವಿ ಪರಿಪಾಲಕರು ಒಂದು ಮಾತನ್ನು ಹೇಳಿದರು. ವನ್ಯಜೀವಿಗಳ ಸಂಖ್ಯೆ ಹೆಚ್ಚಾಗಿದೆ, ಹಾಗಾಗಿ ಸಂಘರ್ಷಗಳು ಜಾಸ್ತಿ ಆಗ್ತಾ ಇದ್ದಾವೆ ಅಂತಕ್ಕಂಥ ಮಾತನ್ನು, ಅಸಂಬದ್ಧ ಮಾತನ್ನು ಹೇಳಿದ್ರದು.
ಇದನ್ನು ಯಾರೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಒಂದು 100 ವರ್ಷದ ಹಿಂದೆ ನಮ್ಮ ದೇಶದ ಜನಸಂಖ್ಯೆ ಎಷ್ಟಿತ್ತಪ್ಪ ಅಂತಂದರೆ ಒಂದು 20-22 ಕೋಟಿ ಇತ್ತು. ಆಗ ಹುಲಿಗಳ ಸಂಖ್ಯೆ 1 ಲಕ್ಷ ಇತ್ತು. ಈಗ ನಮ್ಮ ದೇಶದ ಜನಸಂಖ್ಯೆ 150 ಕೋಟಿಗೆ ಬಂದಿದೆ. ಹುಲಿಗಳ ಸಂಖ್ಯೆ ಬರೀ 3-3.5 ಸಾವಿರ ಇದೆ. ಈಗ ಮನುಷ್ಯರ ಸಹಕಾರ ಇಲ್ಲದೆ ಹುಲಿಗಳು ಬದುಕಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಇವರು ಹೇಳೋದು ಕಾಟಿಗಳ ಸಂಖ್ಯೆ ಜಾಸ್ತಿ ಆಗಿಲ್ಲ, ಅರಣ್ಯ ಒತ್ತುವರಿ ಜಾಸ್ತಿ ಆಗಿದೆ. ಅಭಯಾರಣ್ಯಗಳ ವ್ಯಾಪ್ತಿಯ ಹೊರಗಡೆ ಏನಿದೆ ಅಂಚಿನಲ್ಲಿ ಅದರ ಇಕೋ ಸೆನ್ಸಿಟಿವ್ ಝೋನು, ಬಫರ್ ಝೋನು ವ್ಯಾಪ್ತಿ ಕಡಿಮೆ ಆಗ್ತಾ ಇದೆ. ಇದರಿಂದಾಗಿ ಒತ್ತುವರಿಯಿಂದಾಗಿ ಅವರ ಆವಾಸ ಸ್ಥಾನ ಕಡಿಮೆ ಆಗಿದೆ, ಜನಸಂಖ್ಯೆಯಿಂದಾಗಿ ಅವರ ಆವಾಸ ಸ್ಥಾನ ಕಡಿಮೆ ಆಗಿದೆ. ಮೊದಲು ಅವು ಕಾಡಿನಲ್ಲಿ ಸ್ವಾಭಾವಿಕವಾಗಿ ನೆಲೆಸಿರ್ತಕ್ಕಂಥ ಜಾಗಗಳೆಲ್ಲ ಇವತ್ತು ಟೀ ಎಸ್ಟೇಟ್ಗಳಾಗಿದ್ದಾವೆ, ಬೇರೆ ಬೇರೆ ಒತ್ತುವರಿ ಅಕ್ರಮ ನಡೀತಾ ಇದೆ, ಅಲ್ಲಿ ರೆಸಾರ್ಟ್ಗಳು ಬಂದಿದ್ದಾವೆ. ಹೀಗಾಗಿ ಅವರ ಮನುಷ್ಯರೊಂದಿಗಿನ ಮುಖಾಮುಖಿ ಹೆಚ್ಚಾಗಿದ್ದರಿಂದ ಕಾಟಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತಕ್ಕಂಥ ಭಾವನೆ ಎಲ್ಲರಿಗೂ ಬರ್ತಾ ಇದೆ. ಅದು ಸುಳ್ಳೋದು. ಇದಕ್ಕೆ ಈ ಕಾರ್ಯಾಚರಣೆಗೆ ಮಧ್ಯಪ್ರದೇಶದ ಮಾದರಿ ಅಂತ ಒಂದು ಕರ್ಕೋತಾರೆ. ಇಲ್ಲಿ ಮಧ್ಯಪ್ರದೇಶದಲ್ಲಿ ಏನು ಮಾಡಿದ್ದು ಅಂತಂದರೆ, ಬಾಂಧವಗಡ ಅಭಯಾರಣ್ಯದ ವ್ಯಾಪ್ತಿಯಲ್ಲಿ ಕಾಟಿಗಳು ನಶಿಸಿ ಹೋಗಿದ್ವು. ಈಗ ಸುಮಾರು 100 ವರ್ಷದಿಂದ ಈಚೆಗೆ ನಶಿಸಿ ಹೋಗಿದ್ವು. ಅದನ್ನು ಕನಾ ಅಭಯಾರಣ್ಯದಿಂದ ತಂದು ಹೊಸದಾಗಿ ಅಲ್ಲಿ ಮರುಪರಿಚಯ ಮಾಡಿದ್ರು. ಅದು ಅಂದರೆ ಕಾಟಿಗಳ ಆವಾಸ ಸ್ಥಾನದ ವ್ಯಾಪ್ತಿಯನ್ನು ಹೆಚ್ಚು ಮಾಡ್ತಕ್ಕಂಥ ಒಂದು ಕ್ರಮ ಆಗಿತ್ತದು. ಆದರೆ ಇವರು ಹಾಗಲ್ಲ, ಇಲ್ಲಿ ಸ್ವಾಭಾವಿಕವಾಗಿರ್ತಕ್ಕಂಥ ಕಾಟಿಯನ್ನು ತಗೊಂಡೋಗಿ ಭದ್ರಾ ಅಭಯಾರಣ್ಯಕ್ಕೆ ಬಿಡೋದು. ಇಲ್ಲಿ ಇವರು ಏನೇನೆಲ್ಲ ಮಾಡಿದ್ದಾರೆ ಅಂತ ಒಂದು ಸ್ವಲ್ಪ ವಿವರವಾಗಿ ನೋಡೋದಾದರೆ, ಈಗ ಒಂದು 4-5 ವರ್ಷದಿಂದ ಏನು ಮಾಡ್ತಾ ಇದ್ದಾರೆ ಅಂದರೆ, ನಗರದಂಚಿನಲ್ಲಿರ್ತಕ್ಕಂಥ ಚಿರತೆಗಳನ್ನು, ಬೆಂಗಳೂರಲ್ಲೂ ಚಿರತೆಗಳಿದ್ದಾವೆ, ನಮ್ಮೂರಲ್ಲೂ ಚಿರತೆಗಳಿದ್ದಾವೆ, ಅವು ಅಪಾಯ ರಹಿತವಾಗಿದ್ದಾವೆ, ಅಪಾಯಕಾರಿ ಏನಲ್ಲ ಅವು. ಅದು ಯಾರೋ ಒಬ್ಬರು ನೋಡಿಬಿಟ್ಟು ಇಲ್ಲಿ ನಮ್ಮೂರು ಈ ಚಿರತೆ ಬಂದಿದೆ ಅಂತ ಹೇಳಿದ ತಕ್ಷಣ ಇವರು ಅದನ್ನು ಬೋನೆಟ್ಟು ಹಿಡಿಯೋದು ಮತ್ತು ಅಭಯಾರಣ್ಯಕ್ಕೆ ತಗೊಂಡೋಗಿ ಬಿಡೋದು. ಅಭಯಾರಣ್ಯ ಅಂದರೆ ಏನು ಮಾಡ್ಕೊಂಡಿದ್ದಾರೆ ಇವರು? ಅಭಯಾರಣ್ಯ ಅಂತಂದರೆ ಒಂದು ಝೂ, ಮೃಗಾಲಯ ಅಂತ ಒಂದು ತೀರ್ಮಾನ ತಗೊಂಡಿದ್ದಾರೆ ಅಂತ ಅನಿಸುತ್ತೆ ನಮಗೆ. ಯಾಕೆ ಅಂತಂದರೆ, ಎಲ್ಲಿ ಅಭಯಾರಣ್ಯದಿಂದ ಹೊರಗಡೆ ಪ್ರಾಣಿಗಳೇ ಇರಬಾರ್ದು ಅನ್ನೋ ಧೋರಣೆಯನ್ನು ಅರಣ್ಯ ಇಲಾಖೆ ಮಾಡ್ತಾ ಇದೆ. ಇದು ಅತ್ಯಂತ ತಪ್ಪು. ಅರಣ್ಯ ಒಂದು ಪ್ರಭೇದ ದೀರ್ಘವಾಗಿ ಬಲಿಷ್ಠವಾಗಿ ಉಳಿಬೇಕು ಅಂತಂದರೆ ಕಾರಿಡಾರ್ಗಳ ಮಹತ್ವ ಬಹಳ ಇದೆ. ಆ ಕಾರಿಡಾರ್ಗಳು ಛಿದ್ರ ಆಗಿದೆ, ಆನೆ ಪಥ ಛಿದ್ರ ಆಗಿದೆ, ಕಾಟಿ ಪಥ ಛಿದ್ರ ಆಗಿದೆ, ಹುಲಿ ಪಥಗಳು ಛಿದ್ರ ಆಗಿದೆ. ಇದನ್ನೆಲ್ಲ ಗಮನಿಸ್ತಕ್ಕಂಥ ಸ್ಥಿತಿಯಲ್ಲಿ ನಮ್ಮ ಅರಣ್ಯ ಇಲಾಖೆ ಇಲ್ಲ ಅನ್ನೋದು ಬಹಳ ದುಃಖಕರವಾದ ಸಂಗತಿ. ಇದು ಈ ಎಲ್ಲ ತಮ್ಮ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಲಿಕ್ಕೆ ಈ ಥರದ ಒಂದು ಕಾರ್ಯಾಚರಣೆಯನ್ನು ಇವರು ಪ್ರಾರಂಭ ಮಾಡ್ತಾರೆ. 3 ತಿಂಗಳಿಗೊಂದ್ಸರಿ, 6 ತಿಂಗಳಿಗೊಂದ್ಸರಿ ಆನೆಗೆ ಸಂತಾನಹರಣ ಮಾಡ್ತೀವಿ ಅಂತಾರೆ. ಆನೆ ಒಂದು ಸಂರಕ್ಷಿತ ಪ್ರಾಣಿ, ಅದು ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ನಮ್ಮ ಕಾನೂನಿನಲ್ಲಿ ಹೇಳ್ತಾರೆ. ಆ ಆನೆಗಳಿಗೆ ಸಂತಾನಹರಣ ಮಾಡ್ತೀವಿ ಅಂತಾರೆ. ಆಮೇಲೆ ಕಾಟಿಗಳನ್ನು ಸ್ಥಳಾಂತರ ಮಾಡ್ತೀವಿ ಅಂತಾರೆ. ಕದ್ದು ಮುಚ್ಚಿ ಚಿರತೆಗಳನ್ನು ಹಿಡಿದು ತಗೊಂಡೋಗಿ ಬಿಡ್ತಾರೆ. ಈಗ ನೋಡಿ, ನಮ್ಮ ಸಾಗರ ಭಾಗದಲ್ಲೇ 45,000 ಎಕರೆ ಅರಣ್ಯ ಒತ್ತುವರಿ ಇದೆ. ಅದನ್ನ ಬಿಡಿಸೋಕ್ಕಾಗ್ತಾ ಇಲ್ಲ ಅವರಿಗೆ. ಎಷ್ಟೋ ಜಿಲ್ಲೆಗಳಿದೆ, ಮಲೆನಾಡಿನಲ್ಲಂತೂ ಒತ್ತುವರಿಯ ಭೂತ ಯಾವ ಥರ ಇದೆ ಅಂತಂದರೆ, ಎಲ್ಲಿ ಹೋದರೂ ಒತ್ತುವರಿನೇ ಕಾಣ್ತದೆ ನಿಮಗೆ. ಇದನ್ನೆಲ್ಲ ಬಿಡಿಸಬೇಕಾದ ಜವಾಬ್ದಾರಿ ಅರಣ್ಯ ಇಲಾಖೆಗೆ ಇರಬೇಕಿತ್ತು, ಇಲ್ಲ. ಅಲ್ಲಿ ಬಲಿಷ್ಠ ಶ್ರೀಮಂತರನ್ನ, ರಾಜಕಾರಣಿಗಳನ್ನು ಓಲೈಸಲಿಕ್ಕೆ ಕಾಟಿಗಳನ್ನು ಹಿಡಿಯೋಕ್ಕೆ ಮುಂದಾಗ್ತಾರೆ ಇವರು. ಅವರ ಇಲಾಖೆ ಧೋರಣೆ, ಇವರು ಇಲಾಖೆಯ ಉನ್ನತಾಧಿಕಾರಿಗಳು ಹೇಳಿದ ಮಾತನ್ನು ನಮ್ಮ ಸಚಿವರು ಕೇಳಿ ಅದಕ್ಕೆ ತಲೆ ಅಲ್ಲಾಡಿಸ್ತಾರೆ. ಈ ಥರ. ಅದರಿಂದ ನಾನು ಅರಣ್ಯ ಸಚಿವರಲ್ಲಿ ವಿನಂತಿ ಮಾಡೋದೇನಂತಂದರೆ, ತಕ್ಷಣದಲ್ಲಿ ಈ ಕಾಟಿ ಕಾರ್ಯಾಚರಣೆಯನ್ನು ನಿಲ್ಲಿಸಬೇಕು. ಇಲ್ಲ ಅಂತಂದರೆ ನಿಮಗೆ ಇದರಿಂದ ಒಳ್ಳೆಯ ಹೆಸರಂತೂ ಬರೋದಿಲ್ಲ, ಇಲಾಖೆಗೂ ಬರೋದಿಲ್ಲ, ತಮಗೂ ಬರೋದಿಲ್ಲ. ಧನ್ಯವಾದ. ನಾನು ಅಖಿಲೇಶ್ ಚಿಪ್ಳಿ, ಸಾಗರದಿಂದ.